ಹಾಗಾದರೆ ಅಣುರೇಣು ತೃಣಕಾಷ್ಟಗಳಲ್ಲಿ ನೀನು ಇದೆಯಾ ಅಂತಂತ ಹೇಳಿದ್ರೆ ನೀನು ಪ್ರಚೋದಕಾರಿಯಾಗಿ ಒಂದು ಜೀವದಲ್ಲಿ ಎದ್ದೇಳ್ತೀಯ. ಪ್ರಚೋದಕಾರಿಯಾಗಿ ಎದ್ದೇಳ್ಬಿಟ್ಟು ಮತ್ತೆ ನೀನು ಆ ಪ್ರಚೋದನೆಯನ್ನು ದಮನ ಮಾಡುವಂಥ ಇನ್ನೊಂದು ಜೀವದಲ್ಲಿ ತುಂಬಿ ನೀನು ಅದರಲ್ಲಿದೆಯಾ? ಯಾರಿದ್ದಾರೆ? ಹೇಗೀಗಾಗ್ತಾ ಇದೆ ಇದು? ಈ ಪರಿಸ್ಥಿತಿ ಯಾಕೆ ಈ ವಿಕೋಪಕ್ಕೆ ಬಂತು? ಆ ಪರಮಾತ್ಮನೇ ತೀರ್ಮಾನ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ಆಮೇಲೆ ಕಾನೂನುಕ್ಕಿಂತ ದೊಡ್ಡವ್ರು ನಾವು ಯಾರು ನಿಜವಾಗ್ಲೂ ಅಲ್ಲ. ಅವರಿಗೆಲ್ಲ ಬುದ್ಧಿ ಹೇಳುವಷ್ಟು ಅಥವಾ ಏನು ಹೇಳುವಷ್ಟು ಯಾವುದಕ್ಕೂ ಒಂದು ತೃಣಕ್ಕೆ ಸಮಾನ ನಾವು ಕಾನೂನು ಮುಂದೆ ಖಂಡಿತ. ಆದರೂ ಎಲ್ಲೋ ಏನೋ ಅನ್ನಿಸ್ತಾ ಇದೆ, ದರ್ಶನ್ ಅವ್ರಿಗೆ ಈ ಮಟ್ಟಕ್ಕೆ ಒಂದು ಕ್ರೂರತೆ ಬರುತ್ತೆ ಅನ್ನೋಂಥ ನನಗೆ ನಂಬಿಕೆ ಆಗ್ತಾ ಇಲ್ಲ. ಹಾಗಂದರೆ ನಾನು 6ನೇ ತಾರೀಕು ನನಗೆ ಈ ಥರ ದೇಹ ಸ್ಥಿತಿ ಸರಿ ಇಲ್ಲ. ಹಾಗೂ ನಾನು ಫೋನ್ ಮಾಡಿದೆ, ಅಪ್ಪಾಜಿ ಒಂದು ವಾರ ಮೆಡ್ರಾಸ್ ತೋಟದಲ್ಲಿ ಇದ್ಬಿಡು ಅಪ್ಪಾಜಿ ನೀನು ಅಂತಂತ ಹೇಳ್ಬಿಟ್ಟು ಹಿಂಗೆ ಹೇಳಿದೆ ನಾನು.